ನಮಸ್ಕಾರ ಎಲ್ಲರಿಗೂ. ಅಗದಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ರೆಡಿ ಆಗುವಂಥ ಈ ಅವಲಕ್ಕಿ ಬಿಸಿಬೇಳೆಬಾತನ್ನ ಒಂದ್ಸಲ ಈ ವಿಧಾನದೊಳಗೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೆಡಿ ಆಗ್ತೈತೆ ರೀ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಆಲೂಗಡ್ಡೆನ ತೊಗೊಂಡ್ರಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು 8ರಿಂದ 10 ಬೀನ್ಸ್ನ ಕಟ್ ಮಾಡಿಬಿಟ್ಟು ತೊಗೊಂಡನಿ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡ್ರಿ, ಕಟ್ ಮಾಡಿಬಿಟ್ಟು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ತೊಗೊಂಡನಿ. ಈಗ ಇದನ್ನ ಕುಕ್ಕರ್ ಒಳಗೆ ಹಾಕ್ಕೊಳತ್ತನ್ರಿ. ಒಂದು 1/4 ಕಪ್ ಆಗುವಷ್ಟು ಶೇಂಗಾ ತೊಗೊಂಡ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೊಳೆದಿರುವಂಥ ತೊಗರಿಬೇಳೆನ ಹಾಕ್ಕೊಳತ್ತೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಒಣ ಬಟಾಣಿನ ನೆನೆಸ್ಬಿಟ್ಟು ತೊಗೊಂಡ್ರಿ, ಅದನ್ನು ಹಾಕ್ಕೊಳತ್ತೀನಿ. ಈಗ ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತನ್ರಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕ್ರಿ. 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಮತ್ತು ಇಲ್ಲಿ ನಾನು ಮನೆಯೊಳಗೆ ಮಾಡಿಟ್ಟಿರೋಂಥ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಳತ್ತೇನೆ ನೋಡಿರಿ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡನಿ. ನಿಮ್ಮ ಹತ್ರ ಮನೆಯೊಳಗೆ ಮಾಡಿರೋಂಥ ಬಿಸಿಬೇಳೆಬಾತ್ ಪೌಡ್ರ್ ಇಲ್ಲ ಅಂದ್ರೆ ಪ್ಯಾಕೆಟ್ ಬರ್ತೈತಲ್ರಿ, ಆ ಪ್ಯಾಕೆಟ್ನೂ ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ರೀ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳತ್ತೇನೆ ನೋಡಿರಿ. ಈಗ ಇದನ್ನೆಲ್ಲನೂ ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಹಾಕ್ಕೊಳ್ಬೇಕಾಗ್ತದೆ ರೀ, ಲೋ ಟು ಮೀಡಿಯಮ್ ಒಳಗೆ. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಬಿಸಿಬೇಳೆಬಾತ್ ಮಾಡತ್ತೀರಿ ಅಂತ ಹೇಳಿ ನೋಡ್ಕೊಂಬಿಟ್ಟು ಬಿಸಿಬೇಳೆಬಾತ್ ಪೌಡ್ರ್ ಆಗಿರ್ಬೋದು, ಹುಣಸೆಹಣ್ಣಿನ ರಸ ಆಗಿರ್ಬೋದು ಸೇರಿಸ್ಕೊಳ್ಬೇಕಾಗ್ತದೆ ರೀ. ಈಗ ಇದು 2 ವಿಷಲ್ ಆಗೈತೆ ರೀ. ಪೂರ್ತಿಯಾಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಇದನ್ನು ಓಪನ್ ಮಾಡತ್ತೇನೆ. ಒಂದು ಸಲ ಚೆಕ್ ಮಾಡಿಕೊಡ್ರಿ ಬ್ಯಾಳಿ ಮತ್ತು ಎಲ್ಲ ವೆಜಿಟೇಬಲ್ಸ್ ಬೆಂದಾವಿಲ್ಲ ಅಂಥೇಳಿ. ಈಗ ಇದು ಪೂರ್ತಿಯಾಗಿ ಎಲ್ಲನೂ ಬೆಂದಾವ್ರಿ. ಈಗ ಇದನ್ನು ಮತ್ತೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದಕ್ಕೆ ಅವಲಕ್ಕಿನ ಸೇರಿಸ್ಕೊಳ್ಬೇಕಾಗ್ತದೆ ರೀ. ನಾನಿಲ್ಲಿ 2 ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಳತ್ತೇನೆ ರೀ. ಇದಕ್ಕೆ ನೀವು ಗಟ್ಟಿ ಅವಲಕ್ಕಿನೂ ಕೂಡ ಹಾಕೋಬೋದು ರೀ, ಆದರೆ ಪೇಪರ್ ಅವಲಕ್ಕಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಟೇಸ್ಟ್ ಚಲೋ ಬರೋಂಗಿಲ್ಲ. ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿನ 2ರೊಳಗೆ ಯಾವುದರೆ ಒಂದು ಸೇರಿಸ್ಕೊಳ್ಬೋದು ರೀ. ಈಗ ಇದು ಅವಲಕ್ಕಿ ಹಾಕಿದ ಮೇಲೆ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ. ಈಗ ಇದು ಪೂರ್ತಿ ಎಲ್ಲ ಚಲೋ ತಂಗ ಕುದಿ ಬರ್ಬೇಕು ರೀ. ಮತ್ತು ಸೈಡ್ ಇನ್ನೊಂದು ಪಾತ್ರೆ ಒಳಗೆ ಬಿಸಿನೀರನ್ನ ಕಾಯಕ್ಕೆ ಇಡಬೇಕಾಗ್ತೈತಿ. ಯಾಕಂದ್ರೆ ಇದು ಎಲ್ಲ ನೀರನ್ನ ಹಿಡ್ಕೊಂಡಂಗೆ ನೀರನ್ನ ಮತ್ತು ಸ್ವಲ್ಪ ಸೇರಿಸ್ಕೊಳ್ಬೇಕಾಗ್ತದೆ ರೀ. ನೋಡ್ತಿರ್ಬೋದು ರೀ, ಈಗ ಅವಲಕ್ಕಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡೇನಿ. ಒಂದು ಸಲ ಈ ವಿಧಾನದೊಳಗೆ ಅವಲಕ್ಕಿ ಬಿಸಿಬೇಳೆಬಾತನ್ನ ಖಂಡಿತ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಸೂಪರಾಗಿ ಬರ್ತೈತಿ. ಈಗ ನೋಡಿರಿ, ಇದೆಲ್ಲ ಪೂರ್ತಿಯಾಗಿ ಕುದಿ ಬಂದೈತಿ ಮತ್ತು ಗಟ್ಟಿ ಆಗತ್ತೈತಿ. ನೀರೆಲ್ಲ ಎಷ್ಟು ಚೆಂದ ಹಿಡ್ಕೊಂಡೈತ್ರಿ. ಈಗ ಇದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತೇನೆ ರೀ. ಒಂದು ಸಲ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಮತ್ತು ಮಸಾಲೆ ಎಲ್ಲ ಕರೆಕ್ಟ್ ಐತಿಲ್ಲ ಅಂಥೇಳಿ ಟೇಸ್ಟ್ ಮಾಡಿರಿ. ಈಗ ನೋಡಿರಿ, ಇದೆಲ್ಲನೂ ಕುದಿ ಬಂದೈತಿ. ಮತ್ತೊಮ್ಮೆ ಇದನ್ನು ಸೈಡ್ ಗ್ಯಾಸ್ ಮೇಲೆ ಶಿಫ್ಟ್ ಮಾಡತ್ತೇನೆ ರೀ. ಇದಕ್ಕೆ ಸಿಂಪಲ್ಲಾಗಿ ಮೇಲ್ಗಡೆ ಒಂದು ಒಗ್ಗರಣೆನ ಹಾಕ್ಕೊಳ್ಬೇಕಾಗ್ತೈತಿ. ಆದಷ್ಟು ತುಪ್ಪದ ಒಗ್ಗರಣೆ ಹಾಕಿದರೆ ಇನ್ನೂ ಟೇಸ್ಟ್ ಇರ್ತೈತೆ ರೀ. ಇಲ್ಲ ಬೇಡ ಅಂದ್ರೆ ನೀವು ಎಣ್ಣೆನೂ ಒಗ್ಗರಣೆ ಕೊಡ್ಬೋದು ರೀ. ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪದ ಒಗ್ಗರಣೆನೂ ಕೊಡ್ಬೋದು ರೀ. ಈಗ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೇನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೀನಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಒಣಮೆಣಸು ಹಾಕೀನಿ, ಸ್ವಲ್ಪ ಗೋಡಂಬಿ ಹಾಕೀನಿ, ಸ್ವಲ್ಪ ಕರಿಬೇವು ಹಾಕೇನಿ. ಇದನ್ನು ನೋಡಿರಿ ಸಿಂಪಲ್ ಆಗಿರೋವಂಥ ಒಗ್ಗರಣೆ. ಈ ಒಗ್ಗರಣೆ ರೆಡಿ ಆಗೈತೆ ರೀ. ಇದನ್ನೀಗ ಅವಲಕ್ಕಿ ಬಿಸಿಬೇಳೆಬಾತಿಗೆ ಸೇರಿಸ್ಕೊಳ್ಬೇಕಾಗ್ತೈತೆ ರೀ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ, ಇದು ಸೂಪರಾಗಿ ಎಲ್ಲನೂ ಕುದ್ದೈತಿ. ಈಗ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಬಿಸಿಬೇಳೆಬಾತ್ ರೆಡಿ ಆಗ್ತದೆ ರೀ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸ್ದಂಗೆ ಇರ್ತೈತೆ ನೋಡಿರಿ. ಇಂಥ ರೆಸಿಪಿಗಳು ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಸೂಪರಾಗಿರ್ತೈತಿ. ಇದು ಏನಾರು ತಣ್ಣಗಾದ್ಮೇಲೆ ಗಟ್ಟಿ ಆಯ್ತಂದ್ರೆ ಇದಕ್ಕೆ ಮತ್ತು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಡ್ರಿ. ಮತ್ತು ಫ್ರೆಶ್ ಮಾಡಿದಂಗನ ಅವಲಕ್ಕಿ ಬಿಸಿಬೇಳೆಬಾತ್ ಇರ್ತೈತೆ ರೀ. ಈ ವಿಡಿಯೋನು ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ರೀ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲಲ್ಲ, ಒಂದು ಸಲ ಖಂಡಿತ ವಿಸಿಟ್ ಮಾಡಿರಿ. ನಿಮಗೂ ಕೂಡ ಎಲ್ಲ ರೆಸಿಪಿಗಳು ಇಷ್ಟ ಆಗ್ತಾವಂತ ತಿಳ್ಕೊತಾನೆ ರೀ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.